ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹೋಗ್ತಾ ಇದ್ದೀವಿ ಚಿಕ್ಕಮಂಗ್ಳೂರಿಗೆ. 2 ಕೆಲಸ ಇದೆ. ಕ್ಯಾಶಿಗೆ ಸ್ಪಾ ಮಾಡ್ಸೋಕ್ಕಿದೆ, ನನಗೆ ಸ್ಕಿನ್ ಟ್ರೀಟ್ಮೆಂಟ್ ಮಾಡ್ಸೋಕ್ಕಿದೆ. ಸೊ ನಾನು ಬಂದಿರೋದು ಲೇಸರ್ ಟ್ರೀಟ್ಮೆಂಟ್ ಮಾಡಿಸೋಣ ಅಂತ. ಸಿಕ್ಕಾಬಟ್ಟೆ ಪಿಂಪಲ್ ಆಗಿರೋದ್ರಿಂದ ಸ್ವಲ್ಪ ಪಿಂಪಲ್ ಮತ್ತು ಕಲೆನೆಲ್ಲ ರೆಡ್ಯೂಸ್ ಮಾಡೋಕ್ಕೆ ಲೇಸರ್ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದೀನಿ. ಇದು ಲೇಸರ್ ಟ್ರೀಟ್ಮೆಂಟ್ ಆದಮೇಲೆ ನಿಮ್ಗೆ ಲೇಸರ್ ಆದ ತಕ್ಷಣ ನಿಮ್ಗೇನು ರಿಸಲ್ಟ್ ಗೊತ್ತಾಗಲ್ಲ. ಅಟ್ಲೀಸ್ಟ್ ಒಂದು 2 ಡೇಸ್ ಆದರೂ ಬೇಕು ರಿಸಲ್ಟ್ ಗೊತ್ತಾಗೋಕ್ಕೆ. ಅಲ್ಲಿಂದ ಕ್ಯಾಶಿನ ಸ್ಪಾ ಕರ್ಕೊಂಡೋದ್ವಿ. ಅವನಿಗೆ ಸ್ಪಾ ಎಲ್ಲ ಮಾಡಿ ಸ್ವಲ್ಪ ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಫುಲ್ಲಾಗಿ ಶಾರ್ಟ್ ಕಟ್ ಮಾಡೋಣ ಅಂತ. ಅವನಿಗೆ ಒಂದಷ್ಟು ಜನ ಫ್ರೆಂಡ್ಸ್ ಸಿಕ್ಕಿದ್ರು. ಅವ್ರ ಹತ್ರ ಎಲ್ಲ ಆಟ ಆಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ ನಾವು ನೆಕ್ಸ್ಟ್ ಕೆಲಸಕ್ಕೆ. ಕಾರ್ನ ಸರ್ವಿಸಿಗೆ ತೊಗೊಂಡು ಹೋಗಿದ್ರು. ಹಾಗಾಗಿ ಕಾರ್ ರಿಟರ್ನ್ ಬರೋ ತನಕ ನಾವೊಂದು ಸ್ವಲ್ಪ ಕ್ಯಾಶಿನ ಇಟ್ಕೊಂಡು ಓಡಾಡ್ಕೊಂಡೆ ಕೆಲಸ ಮುಗಿಸ್ಕೋಬೇಕಾಗಿತ್ತು. ಅದಕ್ಕೆ ಫಸ್ಟ್ ಏನಾದ್ರು ತಿನ್ಕೊಳ್ಳೋಣ ಅಂತ ಹೋಟೆಲಿಗೆ ಬಂದ್ವಿ. ನಾವು ಬಂದಿರೋದು ಸೌಂದರ್ಯ, ಚಿಕ್ಕಮಂಗ್ಳೂರು. ತುಂಬ ಫೇಮಸ್ ಹೋಟ್ಲ್ ಇದು. ಆ್ಯಂಬಿಯನ್ಸ್ ಎಲ್ಲ ಏನಂತ ಟಾಪ್ ಕ್ಲಾಸ್ ಆಗಿಲ್ಲ, ಬಟ್ ಫುಡ್ ಸಖತ್ತಾಗಿರುತ್ತೆ. ಟೇಸ್ಟ್ ವೈಸ್ ಆಮೇಲೆ ಕಾಸ್ಟ್ ವೈಸ್ ಎಲ್ಲ ನಿಮಗೆ ತುಂಬ ಚೆನ್ನಾಗಿದೆ ಅಲ್ಲಿ. ಹಂಗಿದೆ ಅಲ್ಲ ಹಾಸನದ್ದು ನಾರ್ತ್ ಇಂಡಿಯನ್ ಎದ್ಕಿಂತ ಚೆನ್ನಾಗಿದೆಯಾ? ಆ ಸಲ ನಾರ್ತ್ ಇಂಡಿಯನ್ಗೆ ಹೋಗಿದ್ವಲ್ಲ. ಬರಲಿ ಊಟ ಬಂದ್ಮೇಲೆ. ನೆಕ್ಸ್ಟ್ ತರಿಸಿದ್ದೀವಿ ಬೇಬಿ ಕಾರ್ನ್ ಮಂಚೂರಿ. ಇದು ಸಿಕ್ಕಾಪಟ್ಟೆ ನನಗಂತೂ ಇಷ್ಟ ಆಯಿತು. ನಮ್ಮ ಅಮ್ಮನ ಕೇಳೋಣ ಅವ್ರಿಗೆ ಹೆಂಗೆ ಅನಿಸ್ತು ಅಂತ. ಮಂಚೂರಿ ಎಂತ ಗೋಬಿ ಮಂಚೂರಿ ಅಲ್ಲ, ಎಂಥದ್ದು ಅದು ಬೇಬಿ ಕಾರ್ನ್ ಮಂಚೂರಿ ಚೆನ್ನಾಗಿದ್ದ. ಇದು ಮಧುರೋಡೆ ಅದು ಚೆನ್ನಾಗಿದೆ. ಸೋಫಾರ್ ಖುಷಿ ಇದೆ ಸೋಫಾರು. ಏನಿದೆ ಅಮ್ಮ ಊಟ? ಎಕ್ಸ್ಪ್ಲೇನ್ ಮಾಡಿ ಏನೇನಿದೆ ಅಂತ. ತಿಳಿಸಾರಿಗೆ, ಮೊಸರು, ಪಾಯಸ, ತಿಳಿಸಾರು, ಹುಳಿ, ಮತ್ತೊಂದು ಸಾಗು, ಇನ್ನೊಂದು ಸಾಗು ಇದೆ, ಒಂದು ಪಲ್ಯ, ಬೆಂಡೆಕಾಯಿ ಪಲ್ಯ ಇದೆ, ಚಟ್ನಿ ಇದೆ, ಪಾಯಸ ಇದೆ, ಮೊಸರು, ಮಜ್ಜಿಗೆ. ಇಷ್ಟೊಂದು ಕಾಲ್ಬೇಡ, 3 ಪೂರಿ ಇದೆ, ಹೇಳಲೇ ಇಲ್ಲ. ಪೂರಿ ಇದೆ, ಹಪ್ಪಳ ಇದೆ. ನಾವು ಕ್ಯಾಸ್ಪರ್ನ ಒಂದು ಬುಟೀಕಲ್ಲಿ ಬಿಟ್ಟು ಬಂದಿದ್ದೀವಿ. ನಾನು ಬ್ಲೌಸ್ ಕೊಡೋಕ್ಕಂತ ಹೋಗಿದ್ದೆ, ಅಲ್ಲೇ ಬಿಟ್ಟು ಬಂದಿದ್ದೀನಿ. ಯಾಕಂದರೆ ಹೋಟೆಲ್ ಒಳಗಡೆ ಎಲ್ಲ ಸೇರಿಸಲ್ಲ ಅಲ್ಲ. ಎಲ್ಲ ಅಡ್ಜಸ್ಟ್ ಆಗ್ಬಿಟ್ನಾ? ಯಾರಿದು ಕ್ಯಾಶ್ ಬಿಟ್ಟು ಹೋಗಿದ್ದಾರೆ ಅಂತ ಬಿಟ್ನಲ್ಲ, ಇವ್ರ ಜನ ಫ್ರೆಂಡ್ ಮಾಡ್ಕೊಂಡು. ಅವನಿಗೆ ಲಂಚ್ ಅಂತೂ ಕೊಡಲ್ಲ ಅಲ್ಲ, ಅದಕ್ಕೆ ಅಟ್ಲೀಸ್ಟ್ ಒಂದು ಐಸ್ ಕ್ರೀಮ್ ಆದರೂ ಕೊಡೋಣ ಅಂತ ಪ್ಲೇನ್ ವೆನಿಲಾ ಐಸ್ ಕ್ರೀಮ್ ತೊಗೊಬಂದಿದ್ದೆ. ಅದನ್ನು ಇಲ್ಲಿ ಕೊಡ್ತಾ ಇದ್ವಿ. ಅವನು ಹೊರಗಡೆ ಬಂದರೆ ಅವನಿಗೆ ಸಿಕ್ಕಾಬಟ್ಟೆ ಭಯ ಆಗುತ್ತೆ. ವೆಹಿಕಲ್ ಸೌಂಡು, ಹಾರ್ನ್ ಎಲ್ಲ ಕೇಳಿದ್ರೆ ಅವನಿಗೆ ಭಯ ಪಡ್ಕೊಂಡು ಯಾವಾಗಲೂ ಮಂಚದಲ್ಲಿ ಹೋಗ್ತಾನೆ ಮನೇಲೆಲ್ಲ ಇದ್ದರೆ. ಸೊ ಇಲ್ಲಿ ಹೊರಗಡೆ ಹೋಗಿರೋದ್ರಿಂದ ಅದು ಮೇನ್ ರೋಡ್ ಪಕ್ಕನೇ ಇತ್ತು ಬುಟೇಕ್. ಹಾಗಾಗಿ ನಾವು ಒಳಗಡೆ ಇರೋದ್ರಿಂದ ಸಿಕ್ಕಾಬಟ್ಟೆ ಸೌಂಡ್ ಕೇಳ್ತಾ ಇತ್ತು. ಫುಲ್ ಭಯ ಬಿಟ್ಕೊಂಡು ಎಲ್ಲಿ ಅಡಿಗಡೆ ಹೋಗೋದು ಅಂತ ಜಾಗ ಹುಡ್ಕೊಂಡು ಹೋಗಿ ಕತ್ಕೊಡ್ತಾ ಇದ್ದ. ಬಯಲ್ಕೆ ಆಗಿದೆ ಅದಕ್ಕೆ. ಖತಮ್. ಫುಲ್ ಖಾಲಿ ಖತಮ್. ಹಾಂ ಹೋಗೋಣ ಈಗ. ಹಾಂ ಜಾತೆ, ಥ್ಯಾಂಕ್ ಯು. ನಮಗೆ ಇವಾಗ ಕನ್ಫ್ಯೂಷನ್ನು, ಕ್ಯಾಶಿನ ಕರ್ಕೊಂಡು ಹೋಗೋದಾ ಇಲ್ಲೇ ಬಿಟ್ಟು ಹೋಗೋದಾ ಅಂತ. ಅವರೆಲ್ಲರೂ ಲಂಚ್ಗೆ ಹೋಗಿದ್ರು. ನಾವು ಇಷ್ಟೆಲ್ಲ ಬ್ಲೌಸ್ ಎಲ್ಲ ಹೊಲಿಯೋಕ್ಕೆ ಬರೋ ಇಲ್ಲಿ ಕೊಟ್ಟು ನಮ್ಮ ಸೀರೆನೆಲ್ಲ ಹಂಗೆಲ್ಲಿ ಬಿಟ್ಟು ಹೋಗೋದು ಅಂತ ನೋಡ್ತಾ ಇದ್ವಿ. ಅಲ್ಲಿಂದ ನೆಕ್ಸ್ಟು ಇನ್ನೊಂದು ಕಡೆ ಹೋದ್ವಿ, ಇನ್ನೊಂದು ಬ್ಲೌಸ್ ಕೊಡೋಕ್ಕೆ. ಅಲ್ಲಿಂದ ನಾವು ನೆಕ್ಸ್ಟ್ ಹೋದ್ವಿ ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ. ಅಮ್ಮಂಗೆ ಏನಾದರೂ ಟಾಪ್ಸ್ ಇದ್ದರೆ ನೋಡ್ತೀನಿ ಅಂತ ಹೇಳಿದರು. ಸೊ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಟ್ರೆಂಡ್ಸಿಗೆ ಹೋಗಿದ್ವಿ. ಅಂಥದ್ದು ಯಾವುದೂ ಇಷ್ಟ ಆಗಿಲ್ಲ. ನಮ್ಮಮ್ಮ 2 ಟಾಪ್ಸ್ ತೊಗೊಂಡ್ರು ಅನಿಸುತ್ತೆ. ಟಾಪ್ಸ್ ತೊಗೊಂಡ್ಮೇಲೆ ಮತ್ತೆ ಬಂದ್ವಿ ಗೋಲ್ಗಪ್ಪ ತಿನ್ನೋಕ್ಕೆ. ಗೋಲ್ಗಪ್ಪ ನಾನು ತಿಂದೆ. ನಮ್ಮ ಅಪ್ಪ ಅಮ್ಮಂಗೆ ಮಸಾಲೆ ದೋಸೆ ಬೇಕು ಅಂತ ಹೇಳಿದ್ರು. ಮತ್ತೆ ಸೌಂದರ್ಯಕ್ಕೆ ಹೋದ್ವಿ ಸಂಜೆ. ಮಸಾಲೆ ದೋಸೆ ಕಾಫಿ ಕುಡಿಯೋಣ ಅಂತ ಹೇಳಿ. ನಮ್ಮಮ್ಮ ನೀನೊಂದು ಸ್ವಲ್ಪ ಟೇಸ್ಟ್ ಮಾಡು, ತುಂಬ ಚೆನ್ನಾಗಿದೆ, ಒಂದು ಸ್ವಲ್ಪ ಟೇಸ್ಟ್ ಮಾಡು ಅಂತ ಹೇಳ್ಬಿಟ್ಟು ನನಗೆ ಒಂದು ಸ್ವಲ್ಪ ಕೊಟ್ಟರು. ಬಟ್ ನನಗೆ ದೋಸೆ ತಿನ್ನೋ ಯಾವ ಮೂಡು ಇರಲಿಲ್ಲ. ಬಟ್ ಸ್ಟ್ರಾಂಗಾಗಿ ಒಂದು ಒಳ್ಳೆ ಕಾಫಿ ಕುಡಿದೆ. ಓ ಚಿಕ್ಕಮಂಗ್ಳೂರು ಬಿಡ್ಬೇಕಾದ್ರೆ ಸಿಕ್ಕಾಬಟ್ಟೆ ಲೇಟ್ ಆಗಿತ್ತು. ಅಷ್ಟೊತ್ತಿಗೆ ನಮ್ಮ ಅಪ್ಪ ಯಾವುದೋ ಒಂದು ಕತೆ ಹೇಳ್ತಾ ಇದ್ರು. ಅದನ್ನು ಕೇಳಿಸ್ಕೊತ ಹೋದ್ವಿ ಮನೆಗೆ. ಏನಿಲ್ಲ, ನಮ್ಮ ಅಪ್ಪಂದೇ ದುಡ್ಡು ಹೋಗಿ ತೊಂದರೆ ಇಲ್ಲ. ಇದು ಹೋಗಿ ಪೆಟ್ರೋಲು 200 ರೂಪಾಯಿ ಪೆಟ್ರೋಲ್ ಹಾಕೊಂಡು 300 ರೂಪಾಯಿ ಖರ್ಚಿಗೆ ಇಟ್ಕೊಂಡು ಸಾಮಾನೆಲ್ಲ ತಂದ್ಕೊಟ್ಟೆ 500 ರೂಪಾಯಿ ಹಾಕೇ ಮಾರುತ್ತಿ ಬೈಕ್ ಪೆಟ್ರೋಲ್ ಅಂತ. ಇನ್ನೊಂದು 500 ರೂಪಾಯಿ ಕೊಡ್ತೀನಿ ನಾನು. ಬಡ ಸಾಕು ಖರ್ಚಿಗೆ ಸಿಕ್ತು. ಪೆಟ್ರೋಲಿಗೆ ಎಷ್ಟು ಗೊತ್ತಾ?
ಮಗರ ಅಲ್ಲೋಗಿದ್ದೀವಂತ ಅಲ್ಲೋಗಿದ್ದೀವಂತ ಕಟಿಂಗಿಗೆ ಹೋಗಿದ್ರ ಹೇರ್ ಕಟಿಂಗ ನೋಡಿ ಹೇರ್ ಕಟಿಂಗ ಮಾಡ್ತೆ ನಿಮಗೆ ಹೂವತ್ತ ಎಲ್ಲಿ ಹುಮ್ಮ ಮಾಡಿದ ಹೂವತ್ತ ಮಗರ ಹೂವಂತೆ ಮಾಯ್ತಂತೆ ಇದಂತ ಕಸಿ ಚಿಕ್ಕಮಗಳೂರಿಂದ ಮನೆಗೆ ಬರೋಷ್ಟೊಳಗೆ 8:30 ಆಗೋಗ್ಬಿಟ್ಟಿತ್ತು. ಸಿಕ್ಕಾಪಟ್ಟೆ ಲೇಟ್ ಆಗಿತ್ತು. ಮನೆಗೆ ಬಂದು ಸ್ವಲ್ಪ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಫೈನಲಿ ನಾವು ಮಲ್ಕೋತಾ ಇದ್ದೀವಿ. ಸೊ ನಮ್ಮದು ಲೈಫ್ ಅಪ್ಡೇಟ್ ಒಂದು ಕೊಡೋದಿದೆ. ನಾನು ರೀಸೆಂಟಾಗಿ ಏನು ಮಾಡ್ತಾ ಇದ್ದೆ, ಏನಾಯಿತು ಆ್ಯಂಡ್ ಕರೆಂಟ್ ಸ್ಟೇಟಸ್ ಎಲ್ಲ. ಸೊ ಕೀಪ್ ವಾಚಿಂಗ್. ಸಿಕ್ಕಾಪಟ್ಟೆ ಅಪ್ಡೇಟ್ ಆಗ್ತಾ ಇದೆ. Share with you all last October 21st and 17th ಗೆ ನಾನು ಡಿಫ್ರೆಂಟ್ ವೀಸಾ ಅಪ್ಲೈ ಮಾಡಿದ್ದೆ ವೆಕೇಶನ್ಗೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು. ನನ್ನ ಪ್ಲಾನ್ ಇದ್ದಿದ್ದು ನವೆಂಬರ್ ಅಥವಾ ಡಿಸೆಂಬರ್ಗೆ ಹೋಗೋಣ. ಆಫ್ಟರ್ 15 days I got a letter from the officer saying my visa got rejected. So ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಲೈಫಲ್ಲಿ ಅಂತ ಮೇ ಬಿ ಈ ಥರ ಅನಿಸುತ್ತೆ. ಬಟ್ ಇಟ್ ಗಾಟ್ ರಿಜೆಕ್ಟೆಡ್. ಐ ವಾಸ್ ಡೆವಸ್ಟೇಟೆಡ್ ಅಂತ ಸಿಕ್ಕಾಪಟ್ಟೆ ಬೇಜಾರಾಯಿತು. ಆ್ಯಂಡ್ ಒನ್ಸ್ ಐ ರಿಸೀವ್ ದಟ್ ನೋಟಿಫಿಕೇಶನ್ ಐ ಆಲ್ಸೋ ಗಾಟ್ ದ ಇನ್ಫಾರ್ಮೇಷನ್ ಸೇಯಿಂಗ್ ಐ ಕ್ಯಾನ್ ರೀಅಪ್ಲೈ. ಸೊ ಇಟ್ಸ್ ಬಿನ್ ಲೈಕ್ 4-5 days ಐ ಗಾಟ್ ದಟ್ ಲೆಟರ್. ಅದಾದಮೇಲೆ ನಾನೆಲ್ಲ ಇನ್ಫಾರ್ಮೇಷನ್ನ ಮತ್ತೆ ಹಾಕ್ಬಿಟ್ಟು ಇವತ್ತು ಐ ವೆಂಟ್ ಬ್ಯಾಕ್ ಆ್ಯಂಡ್ ರೀಅಪ್ಲೈಡೆಡ್. ಏನಾಗುತ್ತೆ ಅಂತ. ನಾಟ್ ಹೋಪಿಂಗ್ ದಿಸ್ ಟೈಮ್ ಇಟ್ ವಿಲ್ ಬಿ ಅಪ್ರೂವ್ಡ್, ಬಟ್ ಐಮ್ ಜಸ್ಟ್ ಹೋಪಿಂಗ್. ಐಮ್ ಸ್ಟಿಲ್ ಹೋಪಿಂಗ್ ಇಟ್ ವಿಲ್ ಅಪ್ರೂವ್. even though like from inside I'm not that confident. ಏನಾಗುತ್ತೆ ನೋಡೋಣ. ಬೆಟರ್ ಐ ಬಿ ಗೋಯಿಂಗ್ ಆರ್ ಬೇರೆ ಯಾವ್ದಾದ್ರು ಕಂಟ್ರಿಗೆ ಹೋಗ್ತೀನೋ ಏನು ಮಾಡೋದು ಅಂತ. ಸೀರಿಯಸ್ಲಿ ಐ ಹ್ಯಾವ್ ನೋ ಐಡಿಯಾ. ಐ ಸ್ಪೆಂಡ್ ಸೋ ಮಚ್ ಮನಿ ಆನ್ ದಿಸ್ ವೀಸಾ. ನಾನು ಪ್ರೀವಿಯಸ್ ವೀಡಿಯೋಗಳಲ್ಲೆಲ್ಲ ಹೇಳ್ದಂಗೆ ನಮ್ಮ ಮನೆಗೆ ಆನ್ಲೈನ್ ಡೆಲಿವರಿ ಯಾವುದು ಬರಲ್ಲ. ಯಾವ ಸೈಟ್ ತೊಗೊಳ್ಳಿ, ಮಿಂತ್ರಾ ಬರಲ್ಲ, ಅಮೆಝಾನ್ ಬರಲ್ಲ, ಫ್ಲಿಪ್ಕಾರ್ಟ್ ಯಾವುದು ಬರಲ್ಲ. ಸೊ ನಾನು ಏನು ಮಾಡಿದೆ, ನನಗೊಂದು ಕುಂದನ್ ಜ್ಯುವೆಲರಿ ಬೇಕಿತ್ತು, ತುಂಬ ಅರ್ಜೆಂಟಾಗಿ ಬೇಕಿತ್ತು. ಆ್ಯಂಡ್ ದೆನ್ ತುಂಬ ದಿನದಿಂದ ನಾನು ಇಷ್ಟಪಟ್ಟು ಕಾರ್ಟಲ್ಲಿ ಹಾಕಿಟ್ಟಿದ್ದೆ. ಸೊ ನಮ್ಮ ಅಕ್ಕ ಮನೆಗೆ ಪಾರ್ಸೆಲ್ನ ಅದೇ ಆರ್ಡರ್ ಮಾಡಿಬಿಟ್ಟು ಅಲ್ಲಿಂದ ಅವ್ರು ನನಗೆ ಬಸ್ಸಲ್ಲಿ ಕಳಿಸ್ಕೊಟ್ರು ನಮ್ಮ ಮನೆಗೆ. ಬಟ್ ನಾನು ಅದನ್ನು ಆ್ಯಕ್ಚುಲಿ ಯೂಸ್ ಮಾಡ್ಕೊಂಡಿಲ್ಲ. ನನಗೇನು ಒಕೇಶನಿಗೆ ಬೇಕಿತ್ತು ನಾನು ಒಕೇಶನಿಗೆ ಹಾಕಿಲ್ಲ. ಸುಮ್ಮನೆ ಅವ್ರಿಗೆ ತೊಂದರೆ ಕೊಟ್ಟು ಅಲ್ಲಿಂದ ಎಲ್ಲ ತರಿಸ್ಕೊಂಡು ತುಂಬ ಹಸಲ್ ಮಾಡಿ ತರಿಸ್ಕೊಂಡಿರುವಂಥ ಜ್ಯುವೆಲರಿ. ಬಟ್ ನಾನು ರಿಸೀವ್ ಮಾಡಿದಾಗ ಐ ವಾಸ್ ಸೋ ಹ್ಯಾಪಿ. ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ಐ ಕಾಂಟ್ ವೇಟ್ ಟು ಫ್ಲಾನ್ ದಿಸ್ ನೆಕ್ ಪೀಸ್. ಯಾವ ಸೀರೆಗೆ ಹಾಕೊಳ್ಳೋದಂತ ಈಗಲೂ ಥಿಂಕ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಇದು ನನ್ನ ಸೆಕೆಂಡ್ ಸೆಷನ್ ಆಫ್ ಲೇಸರ್. ನನಗಿರೋ ಎಲ್ಲ ಪಿಂಪಲ್, ಆಕ್ನೆ ಮಾರ್ಕ್ಸ್ ಏನಿದೆ ಅದನ್ನು ರೆಡ್ಯೂಸ್ ಮಾಡೋಕ್ಕೆ ಈ ಸೆಷನ್ಸ್ನ ಮಾಡಿಸ್ತಾ ಇದ್ದೀನಿ. ಸೊ ಒಂದು ಸೆಷನ್ ನಾನು ಲಾಸ್ಟ್ ವೀಕ್ ತೊಗೊಂಡಿದ್ದೆ, ಇವಾಗ ಇನ್ನೊಂದು ಸೆಷನ್ ನೆಕ್ಸ್ಟ್ ವೀಕ್ ತೊಗೋತಾ ಇದ್ದೀನಿ. ಅಲ್ಲಿಗಂತಲೇ ಹೋಗ್ತಾ ಇದ್ದೀನಿ. ಕ್ಯಾಶ್ ಈ ಸಲ ಬರ್ತಾ ಇಲ್ಲ, ನಾನು ಒಬ್ಬಳೇ ಹೋಗ್ತಾ ಇರೋದು. ಈ ಸಲ ನಾನು ಹೋಗ್ತಾ ಇರೋದು ಬಸ್ಸಲ್ಲಿ. ಅಪ್ಪ ಅಮ್ಮ ಕೂಡ ಬರ್ತಾ ಇಲ್ಲ. ನನಗೆ 2-3 ಕೆಲಸ ಇದೆ, ಬಟ್ ಬೇಗ ಮುಗಿಸ್ಕೊಂಡು ರಿಟರ್ನ್ ಬಂದುಬಿಟ್ಟು ನಾನು ಲಾಗಿನ್ ಆಗಬೇಕು. ಫಸ್ಟ್ ಕೆಲಸ ಬಂದು ನಾನು ಸ್ವಲ್ಪ ರೆಂಟಲ್ ಜ್ಯುವೆಲರಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಹಾಕ್ತಿರೋ ಸ್ಯಾರಿಗೆ ಮ್ಯಾಚಿಂಗ್ ನನ್ನ ಹತ್ರ ಗೋಲ್ಡ್ ಏನೂ ಜ್ಯುವೆಲರಿ ಇಲ್ಲ. ಸೊ ಏನಾದರೂ ಮ್ಯಾಚಿಂಗ್ ಸಿಗುತ್ತಾ ಅಂತ ನೋಡೋಕ್ಕೆ ಹೋಗಿದ್ದೆ. ಸೆಪ್ಟಮ್ ನೋಸ್ ಪಿನ್ ಒಂದು ಬೇಕಿತ್ತು, ಅದನ್ನೊಂದು ತೊಗೊಳ್ಬೇಕಿತ್ತು, ಅದನ್ನು ತೊಗೊಂಡೆ. ಜ್ಯುವೆಲರೀಸ್ ಎಲ್ಲ ಚೆನ್ನಾಗಿತ್ತು, ಬಟ್ ನನ್ನ ಸ್ಯಾರಿಗೆ ಮ್ಯಾಚ್ ಆಗೋವಂಥದ್ದು ನನಗೆ ಯಾವುದೂ ಸಿಗಲಿಲ್ಲ. ಸೊ ಅಲ್ಲೊಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ಆಮೇಲೆ ಇನ್ನೇನಾದರೂ ಬೇಕಾ ಅಂತ ಸ್ವಲ್ಪ ಚೆಕ್ ಮಾಡಿದೆ. ಅಲ್ಲಿಂದ ನಾನು ನೆಕ್ಸ್ಟ್ ಹೊರಟಿದ್ದು ತಿಂಡಿ ತಿನ್ನೋಕ್ಕೆ. ಬೆಳಗ್ಗೆ ಮುಂಚೆ ತಿಂಡಿ ತಿಂದೇ ಹೊರಟಿದ್ದೆ. ಸೊ ಬಿಸಿಬೇಳೆ ಬಾತ್ ತಿಂದೆ. ನಂಗೆ ಬಿಸಿಬೇಳೆ ಬಾತ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇದು ನಂದು 3rd ಸೆಷನ್ ಆಫ್ ಲೇಸರ್. ಸೆಕೆಂಡ್ ಸೆಷನ್ ಆಯಿತು, ಇದು 3rd ಸೆಷನ್. ಎಲ್ಲ 1 ವೀಕ್ ಬಿಟ್ಟು 1 ವೀಕ್ ಮಾಡಿಸ್ತಾ ಇರೋದು. ಸೊ ನಂದು ಇವಾಗಿನ ಪ್ರೋಗ್ರೆಸ್ ಈ ಥರ ಇದೆ.
ಪಿಂಪಲ್ ಮಾರ್ಕ್ಸ್ನೆಲ್ಲ ನೀವು ನ್ಯಾಚುರಲಿ ಹೀಲ್ ಮಾಡ್ಕೋಬೋದು, ಬಟ್ ಇಟ್ ವಿಲ್ ಟೇಕ್ ಲೈಕ್ ಇಯರ್ಸ್ ಟು ಗ್ಯಾದರ್. ಸೊ ಒಂದೆಲ್ಲ ಪೇಷನ್ಸ್ ಇಲ್ಲ. ನಾನು ಲಾಸ್ಟ್ ಟೈಮ್ ಎಲ್ಲ ನಾನು ಫಸ್ಟ್ ಪಿಂಪಲ್ ಮಾರ್ಕ್ಸ್ ಎಲ್ಲ ನಾನು ಆಲ್ಮೋಸ್ಟ್ ನ್ಯಾಚುರಲಿನೇ ನಾನು ಹೀಲ್ ಮಾಡಿದ್ದು. ಬಟ್ ದಿಸ್ ಟೈಮ್ ಐ ಆಮ್ ಗೋಯಿಂಗ್ ವಿತ್ ಕಾಸ್ಮೆಟಿಕ್ ಟ್ರೀಟ್ಮೆಂಟ್ಸ್. ಲೆಟ್ಸ್ ಸಿ ಯಾವುದು ರಿಸಲ್ಟ್ ಚೆನ್ನಾಗಿ ಕೊಡುತ್ತೆ ಅಥವಾ ಸೈಡ್ ಎಫೆಕ್ಟ್ಸ್ ಡೆಫಿನೆಟ್ಲಿ ಇರುತ್ತೆ. ಬಟ್ ಇಟ್ಸ್ ಬೆಟರ್ ಇಫ್ ಯು ಆರ್ ನಾಟ್ ಕಾನ್ಫಿಡೆಂಟ್ ಅಬೌಟ್ ಯುವರ್ ಫೇಸ್ ಅಲ್ಲ, ಯು ಕ್ಯಾನ್ ಗೋ ಔಟ್. ನಿಮ್ಗೆ ಎಲ್ಲಿ ಹೋಗೋದಾದರೂ ಅದೊಂದು ಯಾವಾಗಲೂ ಕಾಡ್ತಾ ಇರುತ್ತೆ, ನನ್ನ ಮುಖದಲ್ಲಿ ಕಲೆ ಇದೆ, ಪಿಂಪಲ್ ಇದೆ ಅಂತ. ಸೊ ಇಟ್ಸ್ ಬೆಟರ್ ಟು ಇನ್ವೆಸ್ಟ್ ಆನ್ ದೀಸ್ ಥಿಂಗ್ಸ್. ಸಿ ಹೊರಗಡೆಯಿಂದ ನೀವು ಏನು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರು ಒಳಗಡೆ ನೀವು ತಿನ್ನೋದ್ರಲ್ಲಿ ಕಂಟ್ರೋಲ್ ಮಾಡಿಲ್ಲ ಅಂದರೆ ನಿಮಗೆ ಅಗೇನ್ ಪಿಂಪಲ್ ಬಂದೇ ಬರುತ್ತೆ. ನಾನೊಂದು ಸ್ವಲ್ಪ ಹಾಗೆ ಈ ಥರ ಎಲ್ಲ ಟ್ರೀಟ್ಮೆಂಟ್ ಮಾಡಿಸ್ಕೊತೀನಿ, ಹೋಗ್ಬಿಟ್ಟು ಗೋಬಿ ಮಂಚೂರಿ ತಿಂತೀನಿ. ಸೊ ಅಲ್ಲಿಂದ ವಾಪಸ್ ಬಂದು ನಾನು ಒಳ್ಳೆ ಗೋಬಿ ಮಂಚೂರಿ ಮತ್ತು ಪಾನಿಪೂರಿ ತಿನ್ಕೊಂಡೆ. ಬಟ್ ನಾನು ಮನೇಲಿ ಡೆಫಿನೆಟ್ಲಿ ಮೇಂಟೈನ್ ಮಾಡ್ತೀನಿ. ಸಲಾಡ್ಸ್ ತಿಂತೀನಿ, ಗ್ರೀನ್ ಟೀ ಕುಡಿತೀನಿ, ಕುಕುಂಬರ್ ವಾಟರ್ ಕುಡಿತೀನಿ, ಡಿಟಾಕ್ಸಿಂಗ್ ಏನೇನು ಬೇಕು ನಾನು ಅದನ್ನೆಲ್ಲ ಕುಡಿತೀನಿ, ಫ್ರೂಟ್ಸ್ ಕೂಡ ತಿಂತೀನಿ. ಬಟ್ ಹೊರಗಡೆ ಹೋದಾಗ ಐ ಈಟ್ ಲಾಟ್ ಆಫ್ ಜಂಕ್. ಏನು ಮಾಡೋಕ್ಕಾಗಲ್ಲ, ಬ್ಯಾಲೆನ್ಸ್ ಮಾಡಬೇಕಲ್ಲ. ನನ್ನ ಸ್ಕಿನ್ ಪ್ರೋಗ್ರೆಸ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್.